ಬೊಮ್ಮೇನಹಳ್ಳಿ, ಮತ್ತೆ ರಮೇಶ್ ಅಂತ ಹೇಳಿ ನೀತ್ಕೆರೆಯಿಂದ, ಅವರು ರಮೇಶ್ ನಾಯ್ಕ್ ಅಂತ ನೀತ್ಕೆರೆ ತಾಂಡದಿಂದ, ಇವರು ರೂಪಾ ಅಂತ ಹೊನ್ನೆಮರದಹಳ್ಳಿಯಿಂದ, ಇವರು ಕುಮಾರಸ್ವಾಮಿ ಅಂತ ಹೇಳಿ ಅವರು ನೀತ್ಕೆರೆಯಿಂದ. ಮತ್ತೆ ಸೊ ಎಲ್ಲ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮದರಿಗೂ ಮತ್ತು ದೃಶ್ಯ ಮಾಧ್ಯಮದರಿಗೂ ನಮಸ್ಕಾರ ತಿಳಿಸ್ತಾ ಈ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಈ ವಿಷಯ ಅಂದ್ರೆ ನೀತ್ಕೆರೆ ಕೃಷಿ ಪತ್ತಿನ ಸಹಕಾರ ಸಂಘ ನುಗ್ಗಿಹಳ್ಳಿ ಇಲ್ಲಿ ಕಳೆದ ಭಾನುವಾರ 7ನೇ ತಾರೀಕು ಜೂನ್ ಅಂದು ಚುನಾವಣೆ ನಡೆದಿತ್ತು. ಈ ಚುನಾವಣೆ ಘೋಷಣೆ ಆಗೋ ಒಂದು ವಾರ ಮುಂಚೆ ನಾವೆಲ್ಲ ಸಮಾನ ಮನಸ್ಕರು, ಹಿರಿಯರು, ಮಧ್ಯವಯಸ್ಕರು, ಕಿರಿಯರು ಎಲ್ಲರೂ ಒಂದು ತಂಡ ಮಾಡಿಕೊಂಡು ನೀತ್ಕೆರೆ ದೇವಸ್ಥಾನದಲ್ಲಿ ವೀರಭದ್ರೇಶ್ವರ ಸ್ವಾಮಿ ತಂಡ ಅಂತ ಒಂದು ತಂಡ ನಿರ್ಮಾಣ ಮಾಡಿದ್ವಿ. ಅದರಲ್ಲಿ ಎಲ್ಲ ಯಾರ್ಯಾರು ಈ ಸೊಸೈಟಿ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಒಂದು ಚರ್ಚೆ ಮಾಡಿ, ಯಾರ್ಯಾರಿಗೆ ಆಸಕ್ತಿ ಇದೆ, ಯಾರ್ಯಾರು ಸಮಾಜಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಮ್ಗೆ ಅನ್ಸುತ್ತೋ ಅಂತನೆಲ್ಲ ಸಂಪರ್ಕ ಮಾಡಿ ಒಂದು ತಂಡ ರಚನೆ ಮಾಡಿದ್ವಿ. ಟೋಟಲ್ 12 ಜನಕ್ಕೆ ಇದು ಸೊಸೈಟಿ, ಇದು 12 ಜನ ಸೊಸೈಟಿ. ಸೊ ಅದರಲ್ಲಿ ನಮ್ಮ ತಂಡದಿಂದ 12 ಜನ ನಾಮಪತ್ರ ಸಲ್ಲಿಸಿದ್ವಿ. ಪ್ರತಿ ಇದಕ್ಕೂ ನಾವು ಸ್ಪರ್ಧೆ ಮಾಡಿದ್ವಿ. ಎಲ್ಲ ಜನರಲ್ ಕ್ಯಾಟಗರಿ ಇದೆ, ಲೇಡೀಸ್ ರಿಸರ್ವೇಷನ್ ಇದೆ, ಮತ್ತೆ SC ST ರಿಸರ್ವೇಷನ್ ಇದೆ, BCM A ಮತ್ತೆ B, ಈ ರೀತಿ ಎಲ್ಲಾ ಕ್ಯಾಟಗರಿ ಇದ್ದು ಎಲ್ಲಾ ಕ್ಯಾಟಗರಿಯಿಂದ ಒಂದೊಂದು ಸ್ಪರ್ಧೆಗಳನ್ನ ನಮ್ಮ ತಂಡದಿಂದ ಆಯ್ಕೆ ಮಾಡಿ ಅವ್ರಿಗೆ ನಾಮಪತ್ರ ಸಲ್ಲಿಸಿದ್ವಿ. ನಾಮಪತ್ರ ಸ್ಕ್ರೂಟಿನಿ ದಿನ 2 ಸ್ಥಾನಗಳು ಯುನಾನಿಮಸ್ ಆಗಿ ಆಯ್ಕೆ ಆಗುತ್ತೆ. ಯಾಕೆಂದ್ರೆ ಎರಡೇ ಅಪ್ಲಿಕೇಶನ್ ಸಬ್ಮಿಟ್ ಆಗಿತ್ತು, ಅದ್ರಲ್ಲಿ ಒಂದು ರಿಜೆಕ್ಟ್ ಆಗಿದ್ರಿಂದ ಒಂದು ST ಮತ್ತು ಒಂದು BCM A 2 ಯುನಾನಿಮಸ್ ಆಗಿ ಆಯ್ಕೆ ಆಗಿದೆ. ಉಳಿದಂತೆ 9 ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಆಯಿತು. ಈ ಚುನಾವಣೆಗೆ ನಾವು ಒಂದು ವೀರಭದ್ರೇಶ್ವರ ತಂಡ ಅಂತ ಇಟ್ಕೊಂಡು ನಮ್ದು ಪಾಲಿಸಿ ಏನು ಅಂತಂದ್ರೆ, ಮತದಾರರಿಗೆ ಯಾವುದೇ ರೀತಿಯ ಆಮಿಷ ಒಡ್ಡದೆ, ಯಾವುದೇ ರೀತಿಯ ಹಣ ಅಥವಾ ಇನ್ನೊಂದು ಮಾಡದೆ, ನಾವು ಏನ್ ಕೆಲಸ ಮಾಡ್ತೀವಿ, ನಾವು ಮುಂದೆ ನಮಗೆ ಅದು ಅವಕಾಶ ಸಿಕ್ಕರೆ ಯಾವ ರೀತಿಯ ಸಂಘವನ್ನ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒಂದು ಮುದ್ರಣ ಮಾಡಿ, ಅದು ನಿಮ್ಗೆ ಅದರಲ್ಲಿ ಕೊಟ್ಟಿದೆ ಸರ್ ಕಾಪಿ, ಏನೇನ್ ಮಾಡ್ತೀವಿ ಅಂತ ಪೂರ್ತಿ ಕಾಪಿ ಇದೆ. ಅದನ್ನ ವೀರಭದ್ರೇಶ್ವರ ಸ್ವಾಮಿ ನೀತಿಗೆರೆ ಇಲ್ಲಿ ಎಲ್ಲಾ ಸ್ಪರ್ಧಿಗಳು ನಿಂತು, ಬೆಂಬಲಿಗರೊಂದಿಗೆ ನಿಂತು ಪ್ರಮಾಣ ಮಾಡಿ, ಪ್ರತಿಯೊಂದು ವಾಕ್ಯವನ್ನು ಓದಿ ಸ್ವಾಮಿ ಮುಂದೆ ಪ್ರಮಾಣ ಮಾಡಿ, ಅದನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಪ್ರತಿ ಹಳ್ಳಿಗೂ ಅದನ್ನ ತಲುಪಿಸಿದೀವಿ. ಆ ನಂತರ ಅದನ್ನ ಮುದ್ರಣ ಕೂಡ ಮಾಡಿ ಪ್ರತಿ ಮನೆಗಳಿಗೆ ಅದನ್ನ ತಲುಪಿಸಿದೀವಿ. ಅಲ್ಲಿ 800 ಜನ ಮತದಾರರಿದ್ದಾರೆ ಸರ್ ಆ ಸಂಘದಲ್ಲಿ. ಎಲ್ಲಾರ ಮನೆಗೂ ಹೋಗಿ ಎಲ್ಲರಿಗೂ ಈ ವಿಷಯ ತಲುಪಿಸಿ ವಿಡಿಯೋ ಮತ್ತೆ ಮುದ್ರಣ ಪ್ರತಿಗಳನ್ನ ಹಂಚಿ ನಾವು ಮತವನ್ನ ಕೇಳಿದೀವಿ. ಸೊ ಜನಗಳು ಯಾವುದೇ ನಿರೀಕ್ಷೆ ಇಟ್ಕೊಳ್ಳದೆ, ಯಾವುದೇ ಹಣದ ಇನ್ನೊಂದು ನಿರೀಕ್ಷೆ ಮಾಡದೆ, ನಮ್ಮ ತಂಡದ 8 ಜನ, ಒಟ್ಟು 9 ಜನ ಸ್ಪರ್ಧೆ ಮಾಡಿದ್ರಲ್ಲಿ 7 ಜನಕ್ಕೆ ಆಯ್ಕೆ ಮಾಡಿದ್ದಾರೆ. ಒಬ್ರು ಯುನಾನಿಮಸ್ ಆಗಿ ಆಯ್ಕೆ ಆಗಿದ್ದಾರೆ. ಟೋಟಲ್ ಈಗ 12 ಜನದಲ್ಲಿ 8 ಜನ ನಮ್ಮ ತಂಡದಿಂದ ಆಯ್ಕೆ ಆಗಿದೆ. ಸೊ ಇದು ಇದರ ಬಗ್ಗೆ ಮಾಹಿತಿ. ಸೊ ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ, ಇದೊಂದು ರೀತಿ ಮಾದರಿ ಆಗಿದೆ ನಮ್ಮ ತಾಲೂಕಿನಲ್ಲಿ ಅಥವಾ ಬೇರೆ ಎಲ್ಲಾದ್ರೂ. 1 ಪೈಸೆ ಖರ್ಚು ಮಾಡದೆ, ಯಾವ್ದು ಆಮಿಷ ಹೊಡೆದೆ, ಏನು ಮಾಡದೆ ನಾವು ಜಯಗಳಿಸಿ ಬಂದಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೋಸ್ಕರ ನಾವ್ ಇಲ್ಲಿ ಬಂದಿದ್ದೀವಿ. ಇದು ಇನ್ನೊಂದು ಬೇರೆ ಚುನಾವಣೆ ಎದುರಿಸ್ತಕ್ಕಂಥ, ಮುಂದೆ ಬರ್ತಕ್ಕಂಥ ಚುನಾವಣೆ ಎದುರಿಸ್ತಕ್ಕಂಥ ಯಾವುದೇ ಆಗಿರಲಿ, ಸಂಘ ಸಂಸ್ಥೆಗಳಾಗಿರ್ಲಿ, ಸ್ಥಳೀಯ ಚುನಾವಣೆಗಳಾಗಿರ್ಲಿ, ಅದಕ್ಕೊಂದು ಉತ್ತೇಜನ ಸಿಗುತ್ತೆ ಅಂತ ನಾವು ಭಾವಿಸಿ ಅದನ್ನ ಇಲ್ಲಿ ನಿಮ್ಮ ಮುಂದೆ ಹೇಳ್ಕೊಳಕ್ ಬಂದಿದ್ದೀವಿ. ಧನ್ಯವಾದ. ಅದರಲ್ಲಿ ಒಂದು ಸಾಲಗಾರ ಅಲ್ಲದ ಕ್ಷೇತ್ರ ಅಂತ ಒಂದಿದೆ. ಸಾಲಗಾರರ ಕ್ಷೇತ್ರ, ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ 12, ಒಂದು ಸಾಲಗಾರರ ಕ್ಷೇತ್ರದಲ್ಲಿ 11 ಸ್ಥಾನಗಳು. ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ 2 ಜನ ಸ್ಪರ್ಧೆ ಮಾಡಿದ್ರು, ಅಲ್ಲೊಬ್ಬರು ನಮ್ಮ ತಂಡದವರಿದ್ರು, ಅವ್ರದ್ದು ಸೋಲಾಗಿದೆ. ಇನ್ನು 11 ಜನದಲ್ಲಿ 2 ಯುನಾನಿಮಸ್ ಆಗಿತ್ತು. ಸಾಲಗಾರ ಕ್ಷೇತ್ರದಲ್ಲಿ 9ಕ್ಕೆ ನಾವು ಸ್ಪರ್ಧೆ ಮಾಡಿದ್ವಿ. ಬಟ್ ಇನ್ನೊಂದು ಹೇಳ್ಕೊಳ್ಬೇಕಂದ್ರೆ, 80% ಮತದಾನ ಆಗಿದ್ದು ಅದು ಒಂದ್ ರೀತಿ ರೆಕಾರ್ಡ್ ಸರ್ ಈ ಸಂಘದಲ್ಲಿ ಆಗಿದ್ದು. ಅಷ್ಟು ಪ್ರಚಾರ ಸಿಕ್ಕು, ಯಾವತ್ತೂ ಆಗಿರ್ಲಿಲ್ಲ. ಮತ್ತೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ನಾವು ಇದು ಜನಗಳು ಆಲ್ರೆಡಿ ಬೇಸತ್ತು ಹೋಗಿದ್ರು, ಇಲ್ಲೇನು ನಡೆಯಲ್ಲ ಸೊಸೈಟಿಗಳಲ್ಲಿ, ಯಾರೋ ಒಂದು ಸ್ವಲ್ಪ ಜನ ಉಪಯೋಗ ಪಡ್ಕೋತಾರೆ, ಎಲ್ಲಾ ಷೇರುದಾರಿಗೂ ಸಿಗಲ್ಲ ಅನ್ನೋಂತ ಒಂದ್ ರೀತಿ ಭ್ರಮನಿರಸನ ಹೊಂದಿದ್ರು. ಸೊ ಪಂಡಮಟ್ಟಿ ಗುರುಬಸವ ಸ್ವಾಮೀಜಿಗಳನ್ನ ನಾವು ಸಂಪರ್ಕ ಮಾಡಿ, ಸ್ವಾಮೀಜಿ ನೀವು ಬಂದು ಜನಗಳಿಗೆ ಒಂದು ಉತ್ತೇಜನ ಕೊಡ್ಬೇಕು, ಮಾತನಾಡ್ಬೇಕು, ಎಲ್ಲಾ ಮತದಾರರು ಇದ್ರಲ್ಲಿ ಬಂದು ಚುನಾವಣೆಯಲ್ಲಿ ಭಾಗವಹಿಸಬೇಕು, ಅವರ ಹಕ್ಕನ್ನು ಚಲಾಯಿಸಬೇಕು ಅಂತ ಕೇಳ್ಕೊಂಡಾಗ ಸ್ವಾಮಿಗಳು ಒಪ್ಪಿ ಭಾನುವಾರ ಚುನಾವಣೆ ಇದ್ದಿದ್ದು, ಗುರುವಾರ ಮಧ್ಯಾಹ್ನ ಅವರು ಸಂಜೆ 4 ಗಂಟೆಗೆ ಹೊನ್ನೆಮರಳ್ಳಿ ಗ್ರಾಮದಲ್ಲಿ ಬಂದು ಸಭೆ ಆಯೋಜನೆ ಮಾಡಿ ಚುನಾವಣೆ ಬಗ್ಗೆ ಎಲ್ಲಾ ರೀತಿ ವಿವರಗಳನ್ನು ತಿಳಿಸಿ, ಯಾಕೆ ಭಾಗವಹಿಸಬೇಕು, ಅವ್ರಿಂದ ಏನು ಉಪಯೋಗ ಆಗುತ್ತೆ ಅಂತ ಜನಗಳಿಗೆ ಹೇಳಿ, ನಾವು ಸ್ಪರ್ಧಿಗಳು ಕೂಡ ನಾವು ಯಾವ ರೀತಿ ನಡ್ಕೋತೀವಿ ಅಂತ ಮತ್ತೆ ಗುರುಗಳ ಎದುರಿಗೆ ಪ್ರಮಾಣ ಮಾಡಿ, ಸೊ ನಮಗೆ ಅದರಿಂದ 80% ಮತದಾನ ಆಗ್ಲಿಕ್ಕೆ ಸ್ವಾಮಿಗಳ ಕೊಡುಗೆಯನ್ನು ಕೂಡ ಇದೆ ಅಂತೇಳಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು. ಯಾರು ಕ್ವಶನ್ ಇದ್ರೆ ಕೇಳ್ಬೋದು. ಷೇರುದಾರರ ಸಂಖ್ಯೆ ಹೆಚ್ಚಿಸಬೇಕು, ಮತ್ತೆ ಪ್ರತಿ ಷೇರುದಾರನಿಗೂ ಸಾಲ ಸಿಗ್ಬೇಕು, ಮತ್ತೆ ಆ ಸಾಲ ಪಾರದರ್ಶಕವಾಗಿ ಎಲ್ರಿಗೂ ಗೊತ್ತಾಗ್ಬೇಕು, ಯಾರಿಗೆ ಎಷ್ಟು ಸಿಕ್ಕಿದೆ, ಏನಾಗ್ತಾ ಇದೆ ಅಂತ. ಮತ್ತೆ ಸಾಲ ಮರುಪಾವತಿ ಮಾಡ್ಬೇಕು. ಈಗ ಬಹಳ ಕಡೆ ಏನಾಗ್ತಾ ಇದೆ, ಸಾಲ ಮರುಪಾವತಿ ಮಾಡ್ಕೊಳ್ದೆ ಅಡ್ಜಸ್ಟ್ಮೆಂಟ್ ನಡೀತಾ ಇದೆ. ಅದು ನಿಲ್ಬೇಕು. ರೈತರು ವಾಪಸ್ ಸಾಲ ತಂದು ಕಟ್ಟಬೇಕು. ಎಲ್ಲ ರೀತಿ ಸರ್, ಎಲ್ಲ
ಖಂಡಿತ ಸರ್. ನಾವು ನಮ್ಮ ಸುತ್ತಮುತ್ತ ಬಹಳ ಸಕ್ಸಸ್ಫುಲ್ ಆಗಿರೋ ಸೊಸೈಟಿಗಳಿವೆ ಸರ್. ನಮ್ಗೆ ಸದ್ಯಕ್ಕೆ ಸಂಕಷ್ಟದಲ್ಲಿದೆ ಈ ನೀತಿಗೆರೆ ಸಹಕಾರ ಸಂಕಷ್ಟ ಸೊಸೈಟಿ ಇವತ್ತು ಕೆಳಮಟ್ಟಕ್ಕೆ ಬಂದು ನಿಂತಿದೆ. ಇದನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಯುವಕರೆಲ್ಲ ಸಿದ್ಧರಾಗಿ ಬಂದಿದ್ದೀವಿ. ನಲ್ಲೂರು ಆಗ್ಬೋದು, ಅಂತರ್ಘಟ್ಟ ಆಗ್ಬೋದು, ಶಿವಗಂಗಾ ಆಗ್ಬೋದು, ಇವೆಲ್ಲ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಸರ್. ಆ ಸೊಸೈಟಿಗಳನ್ನ ಮೀಟ್ ಮಾಡಿ ಅಲ್ಲಿರೋ ಬೋರ್ಡ್ ಮೆಂಬರ್ಗಳು ಮೀಟ್ ಮಾಡಿ ಅವ್ರು ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ತಿಳ್ಕೊಂಡು ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಮಾಹಿತಿ ಪಡ್ಕೊಂಡು ಅವನ್ನ ಇಂಪ್ಲಿಮೆಂಟ್ ಮಾಡೋ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೆ ಸದ್ಯಕ್ಕೆ ಷೇರುದಾರರಿಗೆ ಅನುಕೂಲ ಆಗಬೇಕು, ಹೆಚ್ಚಿನ ಷೇರುದಾರರು ಬಂದು ಸೇರ್ಕೋಬೇಕು, ಸಮಸ್ತ ಗ್ರಾಮಸ್ಥರು ಇದರ ತೊಡ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಕ್ಯಾಂಪ್ಗಳೆಲ್ಲ ಮಾಡಿ ಅವನ್ನೆಲ್ಲ ಸೇರಿಸೋ ಪ್ರಯತ್ನ ನಾವು ಮಾಡ್ತೀವಿ.